ಕೊನೆಯದಾಗಿ ಹೇಳೋದಾದರೆ ನಿಮ್ಮ ಪ್ರೀತಿಯ ದೊಡ್ಡ ಮನೆ ಋಣ ಅಂತಲೇ ಅನ್ಬೋದು. ನಮಗೆ ಮೊದಲಿಂದ ನಾವು ಅಪ್ಪಾಜಿನ ಆರಾಧಿಸ್ಕೊಂಡು ಬಂದವರು. ಶಿವಣ್ಣ ಅವರ ಆಶೀರ್ವಾದ ಎಲ್ಲ ಆದ ನಂತರ ನನಗೆ ಅಪ್ಪು ಸರ್ದು ವಾಯ್ಸ್ ಭಾಳಷ್ಟು ಟ್ರೈ ಮಾಡಿದ್ವಿ. ನಮಗೆ ಕ್ಲೀನ್ ಮಾಡಿ ಯಾವ ಒಂದು 4-5 ಕಂಪ್ನಿಗೆ ನಾವೇನೇನು ಕೊಟ್ಟಿದ್ವಿ ಅಲ್ಲಿಂದ ಕ್ಲೀನ್ ಆಗಿ ಬಂದಂಥ ಸೌಂಡು ನಮಗೆ ಎಲ್ಲರ ವಾಯ್ಸು ಡಬ್ ಆದ ನಂತರ ಅಷ್ಟು ಕ್ಲಾರಿಟಿ ಇತ್ತು. ಆದರೆ ಆ ಧ್ವನಿ ನಮಗೆ ತುಂಬ ತಿನ್ನಾಗಿತ್ತು ಮತ್ತು ಭಾಳಷ್ಟು ನಾಯ್ಸ್ ಇದ್ದಿದ್ದರಿಂದ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಶಿವಣ್ಣ ಸರ್ನ ನಾನು ಕೇಳ್ಕೊಂಡಾಗ ಬಂದು ಅದನ್ನು ಡಬ್ ಮಾಡಿಕೊಟ್ಟು, ಅದಲ್ಲದೇನೂ ಕೂಡ ನಾನು 6 ಜನದ ಹತ್ರ ಡಬ್ ಮಾಡಿಸಿದ್ದೆ. ಬಟ್ ಒಬ್ಬ ನಿರ್ದೇಶಕಾಗಿ ಎಲ್ಲೋ ಅಪ್ಪು ಸರ್ ಪರ್ಫಾರ್ಮೆನ್ಸ್ ಮ್ಯಾಚ್ ಆಗ್ತಾ ಇಲ್ಲ, ಧ್ವನಿ ಅವನ ಜೀವ ಬರ್ತಾ ಇಲ್ಲ ಅನ್ನಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಸದಾಕಾಲ ನೆನಪಿಸ್ಕೊತೀನಿ ಇದನ್ನು. ಈ ಸಿನಿಮಾದ ವಿಶೇಷ ಏನು ಅಂತಂದರೆ ಅಭಿಮಾನಿಗಳೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಸಿನಿಮಾನ, ಅದ್ರ ಜೊತೆಗೆ ಮೀಡಿಯಾ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಿನಿಮಾ ಇವತ್ತು ಸಿನಿಮಾ ಆಗಿ ಮಾತ್ರ ಉಳಿದಿಲ್ಲ, ಅಭಿಮಾನಿಗಳ ಪ್ರತಿಯೊಬ್ಬ ಕನ್ನಡಿಗರ ಭಾವನೆಯಾಗಿ ಕನ್ವರ್ಟ್ ಆಗಿದೆ ಜೇಮ್ಸು. ಆ್ಯಂಡ್ ಕೆಲಸಗಳೆಲ್ಲ ನಡೀತಾ ಇದೆ. ಖಂಡಿತವಾಗ್ಲೂ ಕೂಡ ನೀವೇನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ ಅದು ಮಾರ್ಚ್ 17ನೇ ತಾರೀಕು ಖಂಡಿತ ನಿಮಗೆ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡೋಂಥ ಸಿನಿಮಾ ಜೇಮ್ಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ 4ನೇ ಚಿತ್ರ ಅಪ್ಪು ಸರ್ ಜೊತೆ. ಸೊ ಐ ಸ್ಟಾರ್ಟೆಡ್ ವಿತ್ ರಾಮ್ ಅಂತ ಒಂದು ಸಿನಿಮಾ. ಆ ಸಿನಿಮಾಯಿಂದ ಒಬ್ಬ ಆ್ಯಕ್ಟರ್ ಆಗಿ ನಾವು ಯಾವತ್ತೂ ಐ ಯೂಸ್ ಟು ಫಾಲೋ ಹಿಮ್. ಯಾಕಂದರೆ ಈಸ್ ಓವರ್ ಆಲ್ ಪ್ಯಾಕೇಜ್ ಅಂತಾರಲ್ಲ ಒಬ್ಬ ನಟನಿಗೆ, ಡ್ಯಾನ್ಸ್, ಫೈಟ್, ಆ್ಯಕ್ಟಿಂಗ್, ಅದು ತುಂಬ ಕಡಿಮೆ ಆ್ಯಕ್ಚುಲಿ. ಇಫ್ ಯು ಲುಕ್ ಎಟ್ ಇಂಡಿಯಾದಲ್ಲಿ ನೀವು ನೋಡಿದ್ರು ತುಂಬ ಕಡಿಮೆ ಆ್ಯಕ್ಟರ್ಸ್ ಆ ಥರ ಒಂದು ಹೊಂದಿರುವಂಥ ಆ್ಯಕ್ಟರ್ ಅವರು. ಸೊ ಆ ರಾಮಿಂದ ಅವರ ಒಂದು ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಯಿತು. ಬಿಕಾಸ್ ನಾವು ಒಂದೇ ಏರಿಯಲ್ಲಿ ಇರೋದು. ಸೊ ಐಸ್ ಟು ಮೀಟ್ ಹಿಮ್ ಆಫ್ಟರ್ ಶೂಟ್ ಸಮ್ಟೈಮ್ಸ್. ಅವ್ರು ಸದಾಶಿವನಗರಲ್ಲಿ ಯಾವಾಗಲೂ ಅವ್ರ ಫ್ರೆಂಡ್ಸ್ ಜೊತೆ ಆಚೆ ಬರ್ತಾ ಇರ್ತಾರೆ. ಸೊ ಆ ನ್ಯೂಸ್ ಕೇಳಿದಾಗ ರಿಯಲಿ ಇಟ್ಸ್ ಹಾರ್ಡ್ ಟು ಡೈಜೆಸ್ಟ್ ದಟ್ ಈಸ್ ನೋ ಮೋರ್. ಆ್ಯಂಡ್ ಇವತ್ತು ಇಲ್ಲಿ ಬಂದು ಆ ಪೋಸ್ಟರ್ಗಳು ನೋಡಿದಾಗ ನಾವು ರೀಸೆಂಟಾಗಿ ಅವ್ರ ಜೊತೆ ಶೂಟ್ ಮಾಡಿದ್ದೀವಿ. ಸೊ ಇಟ್ಸ್ ಟು ಎಮೋಷ್ನಲ್. ಆ್ಯಂಡ್ ಅದೇ ಚಿಕನ್ ಹೇಳ್ದಂಗೆ ಗೊತ್ತಿಲ್ಲ ಅದೃಷ್ಟನೋ ದುರದೃಷ್ಟನೋ 4ನೇ ಸಿನಿಮಾ ಲಾಸ್ಟ್ ಸಿನಿಮಾ ಆಗೋಯ್ತು ಅವ್ರ ಜೊತೆ. ಅಣ್ಣ ಅಂತ ಹರ್ಷ ಏನಾಯ್ತು ಹೇಳಿ ಅಂದರು. ಅಣ್ಣ ಹಿಂಗೆ ನನ್ನ ಫ್ರೆಂಡ್ಸ್ ಬಂದಿದ್ರು, ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋಬೇಕು ಅಂತ. ಅಣ್ಣ ಎಲ್ಲಿದ್ದೀರಾ, ಹೊರಟ್ಬಿಟ್ರಾ ಅಂತ ಕೇಳಿದೆ. ಆಗಲೇ ಮೇನ್ ರೋಡಲ್ಲಿ ಇದ್ದೀನಿ, ನೆಲಮಂಗಲ ಟೌನ್ ಹತ್ರ ಇದ್ದೀನಿ ಅಂತಂದರು. ಇಲ್ಲ ನಮ್ಮ ಮಧ್ಯಾಹ್ನನೇ ಬಂದರು, ನನ್ನಿಂದ ತಪ್ಪಾಗಿದೆ ಅಂತಂದೆ. ಏನು ಮಾಡಿರ್ಬೇಕು ಅವರು? ಆ ಮಳೆಯಲ್ಲಿ ತಿರ್ಗಾ ಓಡಿಸ್ಕೊಂಡು ವಾಪಸ್ ಬಂದು ಫೋಟೋ ತೆಗ್ಸಿ ಆ ಮಳೆಯಲ್ಲಿ ಸಣ್ಣ ಮಗು ಥರ ಓಡ್ಕೊಂಬಂದು ನನ್ನ ಹತ್ರ ನಿಜವಾಗ್ಲೂ ಇಷ್ಟು ಒಳ್ಳೆಯವರಾಗಕ್ಕೂ ಸಾಧ್ಯನಾ? ಈ ಮಟ್ಟದಲ್ಲಿ ಈ ಥರ ಸೂಪರ್ ಸ್ಟಾರ್ ಆಗಿರೋರು ನಮ್ಮ ಕೈಲೇನೂ ನಿಜವಾಗ್ಲೂ ಆಗಲ್ಲ. ಅಂದರೆ ಎಲ್ಲರಿಗೂ ಇಷ್ಟು ಕನೆಕ್ಟ್ ಆಗಿರೋದು ಇಷ್ಟಿಷ್ಟು ಸಣ್ಣ ವಿಚಾರ ಆಗಿರ್ಬೋದು, ಬಟ್ ಇಟ್ಸ್ ಬಿಗ್ ಇಂಪ್ಯಾಕ್ಟ್. ಪ್ರತಿಯೊಬ್ಬರು ಕಾಮನ್ ಮ್ಯಾನ್ಗೂ ಇದು ತುಂಬ ದೊಡ್ಡ ವಿಷಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಸರ್ ಆ್ಯಂಡ್ ಎಂಟೈರ್ ಕ್ರೂ ಇಲ್ಲಿ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೇಮ್ಸ್ ಟೀಮ್. ನಾನು ಭಾಳ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ಭಾಳ ಅದೃಷ್ಟ ಮಾಡಿದವು ನಾನು. ಬಂದು 3 ವರ್ಷದಲ್ಲೇ ಒಂದು ಫಸ್ಟ್ ಟೈಮ್ ಡೈರೆಕ್ಟ್ರಿಂದ ಮಣಿರತ್ನಂ ಸರ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಅಂತ. ಬಟ್ ಇಲ್ಲಿ ಬಹಳ ನತದೃಷ್ಟನಾಗಿ ನಿಂತಿದ್ದೀನಿ ಇದೊಂದು ಸಿನಿಮಾದಲ್ಲಿ. ನನ್ನ ಆಸೆ ಅಪ್ಪು ಸರ್ನ ಮೀಟ್ ಮಾಡೋದು ಆಸೆಯಾಗಿ ಉಳ್ಕೊಂಡ್ಬಿಡುತ್ತೆ, ಪೂರೈಸೋಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ತುಂಬ ಕಾತರದಿಂದ ರಾತ್ರಿ ಹಗಲು ಒಂದೇ ಏನು ಮಾಡ್ಬೋದು ಈ ಚಿತ್ರಕ್ಕೆ ಅಂತ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಅಪ್ಪುಗೆ ಗೌರವ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಯಾವುದೇ ಕಾರಣಕ್ಕೂ ನಿರಾಸೆ ಆಗಲ್ಲ ಅಂತ ಹೇಳಿ ನಿಮ್ಮ ಮಾತು